ಹಗರಣ ಪ್ರೇಮಿ ಶಾಸಕರು, ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಧ್ವನಿ ಒತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಈ ಭಾಗಕ್ಕೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟು, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟು ಭಾರತ ದೇಶದಲ್ಲಿ ಬ್ಯಾನ್ ಮಾಡುವಂಥದ್ದು. ಅದು ಮಾಡಿದ ಯಾರಪ್ಪ ಅಂತಂದ್ರೆ ಕರ್ನಾಟಕ ಲಾ ಎನ್ಫೋರ್ಸ್ಮೆಂಟ್, ಅದಕ್ಕೆ ಕುಮ್ಮುಕು ನೀಡುವಂಥದ್ದು ಇಲ್ಲಿಯ ಉಸ್ತುವಾರಿ ಸಚಿವರು. ನಾವು ಭಾರತದ ಸಂವಿಧಾನದ ಪ್ರಕಾರ ಆರ್ಟಿಕಲ್ 19/1 ಅಡಿಯಲ್ಲಿ ರೈಟ್ ಟು ಸ್ಪೀಚ್ ನಮಗೆ ಹಕ್ಕು ನೀಡಿದೆ. ನಾವು ಅದನ್ನೇ ಮುಂದುವರಿಸ್ತಾ ಇದ್ದೀವಿ. ಯಾರು ಅಂಬೇಡ್ಕರ್ ಸಾಹೇಬ್ ಅವರ ತತ್ವವನ್ನು, ಸಿದ್ಧಾಂತವನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿ ಜನರ ಮುಂದೆ ಖಾಲಿ ಘಂಟಘೋಷವಾಗಿ ಹೇಳುವವರು, ಅದೇ ಸಂವಿಧಾನಕ್ಕೆ ಏನಪ್ಪ ಅಂತಂದ್ರೆ ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಇದು ಇಡೀ ಕಲ್ಯಾಣ ಕರ್ನಾಟಕ ಜನರು ತಿಳ್ಕೊಂಡಿದ್ದು, ಇವರು ಮಾಡ್ತಿರುವ ಒಂದು ದಬ್ಬಾಳಿಕೆ, ಇವರು ಮಾಡ್ತಿರುವ ಅಸಂವಿಧಾನ ಕೆಲಸ ಇವರಿಗೆ ಶೋಭೆ ತರುವಂಥದ್ದಲ್ಲ. ಇಡೀ ಎಷ್ಟೇ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರು, ನಮ್ಮ ಮೇಲೆ ಎಷ್ಟೇ ಕೇಸ್ ಹಾಕಿದ್ರು, ನಮ್ಮ ಮೇಲೆ ಎಷ್ಟೇ ಇವರು ತಿಪ್ಪರ್ಲಾಗ ಹೊಡೆದ್ರು ನಾವು ಹೋರಾಟವನ್ನು ನಿಲ್ಲಿಸಲ್ಲ. ನಾವು ಜನರು ಸಾರ್ವಜನಿಕರು ಸಮೇತ ಹುಟ್ಟಿ ಬೆಳೆದವರು. ಸಾರ್ವಜನಿಕರಿಗಾಗಿ ನಾವು ಬೇಕಾದ ಹೋರಾಟವನ್ನು ಮತ್ತು ಜೈಲನ್ನು, ಈ ಸುಳ್ಳು ಕೇಸನ್ನು ಅನುಭವಿಸಲಿಕ್ಕೆ ರೆಡಿ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೆ ನೀವು ಈ ಭಾಗದಾಗ ಇವತ್ತು ತಿರುಗಾಡಿದ್ರೆ ನಮ್ದು ಎಲ್ಲಿ ಮೈನಸ್ ಆಗ್ತದೆ ಅಂತ ಹೇಳಿ ಒಂದು ಭಯ ಇದ್ದರೆ, ನೀವು ಬೇಕಾದರೆ ನಿಮ್ಮ ಕ್ಷೇತ್ರ ಚೇಂಜ್ ಮಾಡಿಕೊಂಡು ಯಾವುದೇ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ನಾ ಅಲ್ಲಿ ಬಂದು ನಿಮ್ಮ ವಿರುದ್ಧ ನಿಂದ್ರವನೇ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡ್ತಾ ಇರುವ ಕೆಲಸ ಅಸಂವಿಧಾನ ಕೆಲಸ. ನೀವು